नमस्ते बच्चों, स्वागत है आपको स्टडी विद टीचर एजुकेशन चैनल। मैं हूँ वीरश्री। आज आपको लेकर आ रही हूँ 10वीं कक्षा के तृतीय भाषा हिंदी में मेरा बचपन पाठ को। तो इस पाठ के लेखक हैं डॉक्टर APJ अब्दुल कलाम जी। ಹಾಗಾದರೆ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಮೇರಾ ಬಚಪನ್ ಅನ್ನುವ 10ನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿ ಬರತಕ್ಕಂಥ ಪಾಠ. ಈ ಪಾಠದ ಲೇಖಕರು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಹಾಗಾದರೆ ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚಿತವಾಗಿ ತಾವು ಯಾರಾದರೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕೇಳಿ. तो इस पाठ में बच्चों पाठ का नाम, लेखक का परिचय, पाठ का विधा, पाठ का आशय और पाठ का सारांश देख लेंगे। पाठ का नाम है मेरा बचपन। पाठ के लेखक है डॉक्टर APJ अब्दुल कलाम। इनका जन्म होता है 15 अक्टूबर 1931 को। हमारे देश के राष्ट्रपति बन गए थे 25 जुलाई 2002 से 24 जुलाई 2007 तक। इनको जनवादी राष्ट्रपति कहते थे। इनके लिए अभियान का मंत्र था मैं क्या दूँ। हागाದ್ರೆ पाठ में आए हुए मुहावरे। पौपटना इसका अर्थ होता है प्रभात होना। काम आना इसका अर्थ होता है काम में आना, इस्तेमाल होना। अभी हम चलते हैं डॉक्टर APJ अब्दुल कलाम के बारे में जानकारी हासिल करने के लिए। इनका जन्म होता है मद्रास राज्य, अब उसे तमिलनाडु बोलते हैं, के रामेश्वरम के कस्बे में मध्यवर्गीय परिवार में हुआ था। ಹಾಗಾದರೆ ಈಗಿರ್ತಕ್ಕಂಥ ತಮಿಳುನಾಡಿನ ರಾಮೇಶ್ವರಂದಲ್ಲಿ ಒಂದು ಚಿಕ್ಕ ನಗರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಧ್ಯವರ್ಗೀಯ ಪರಿವಾರದಲ್ಲಿ ಜನಿಸ್ತಾರೆ. ಮೊದಲು ಏನಂತ ಕರಿತಾ ಇದ್ರು, ಮದ್ರಾಸ್ ರಾಜ್ಯ ಅಂತ ಹೆಸರಿಟ್ಟು ಕರಿತಾ ಇದ್ರು. ಉನ್ಕೆ ಪಿತಾ ಜೈನುಲಾಬದ್ದೀನ್, ಮಾತಾ ಆಶಿಯಮ್ಮ. ಹಾಗಾದರೆ ಅವರ ತಂದೆ ಜೈನುಲಾಬದ್ದೀನ್ ಮತ್ತು ತಾಯಿ ಆಶಿಯಮ್ಮ. ಲಂಬೆ ಚೌಡೆ ವ ಸುಂದರ್ ಮಾತಾ ಪಿತಾ ಕಾ छोटी कद काटी का साधारण सा दिखने वाला बच्चा था. ಹಾಗಾದರೆ ಲಂಬೆ ಚೌಡೆ ಸುಂದರವಾಗಿರ್ತಕ್ಕಂಥ ತಂದೆ ತಾಯಿ ಇಬ್ಬರು, ತಂದೆ ತಾಯಿ ಹೇಗಿದ್ದರು, ಸುಂದರವಾಗಿರ್ತಕ್ಕಂಥ ದಂಪತಿಗಳಾಗಿದ್ದರು. ಜೊತೆಗೆ ಅವು ಅಂಥ ದಂಪತಿಗಳಿಗೆ ಛೋಟಿ ಕದ್ ಕಾಟಿ, ಸಣ್ಣ ದೇಹವನ್ನು ಹೊಂದಿರತಕ್ಕಂಥ ಸಾಧಾರಣವಾಗಿ ಕಾಣ್ತಕ್ಕಂಥ ಮಗನಾಗಿ ಬಾಲಕನಾಗಿ ಜನಿಸಿದ್ರು. ಯಾರು? APJ अब्दुल कलाम रವರು. सब लोग पुश्तौनी घर में रहते थे. पिताजी आडंबरहीन व्यक्ति थे. उनके जीवन बहुत ही निश्चिंतता और सादगी में भी था. ಅವರೆಲ್ಲರೂ ಎಲ್ಲಿ ಇರ್ತಾ ಇದ್ರು? ಪುಶ್ತೌನಿ ಘರ್ ಅಂದರೆ ಅವರ ಪೂರ್ವಜರ ಮನೆಯಲ್ಲಿ ಇರ್ತಾ ಇದ್ರು. ಇಲ್ಲಿರ್ತಕ್ಕಂಥ ಚಿತ್ರವನ್ನು ತಾವು ವೀಕ್ಷಿಸಬಹುದು. ಪಿತಾಜಿ ಆಡಂಬರಹೀನ ವ್ಯಕ್ತಿ ತೆ. ಹಾಗಾದರೆ ಅವರ ತಂದೆ ಹೇಗಿದ್ದರು? ಆಡಂಬರಹೀನ, ಯಾವುದೇ ಆಡಂಬರತೆ ಅವರಲ್ಲಿ ಇರಲಿಲ್ಲ. ಅಂದರೆ ಶೋಕಿ ವ್ಯಕ್ತಿ ಅವರು ಅಲ್ಲ. ಹಾಗಾದರೆ ಅವರ ಜೀವನ ಹೇಗಿತ್ತು? ಬಹುತಿ ನಿಶ್ಚಿಂತತ, ಬಹಳಷ್ಟು ನಿಶ್ಚಿಂತತೆ ಮತ್ತು ಸರಳವಾಗಿರ್ತಕ್ಕಂಥ ಜೀವನ APJ ಅಬ್ದುಲ್ ಕಲಾಂ ರವ್ರದ್ದು ಆಗಿತ್ತು. ಉನ್ಕೆ ಮಾತಾ ಆಶಿ ಅಮ್ಮ अब्दुल कलाम जी को खाने में इस तरह देती थी. सामने केले का पत्ता बिछाती और फिर उस पर चावल एवं सुगंधित स्वादिष्ट सांभर डालती. उसके साथ घर में बना हुआ अचार और नारियल की चटनी भी होती थी. ಹಾಗಾದರೆ ಅವರ ತಾಯಿ ಅವರ ಊಟಕ್ಕೆ ನೀಡಬೇಕಾದ್ರೆ, ಊಟಕ್ಕೆ ಬಡಿಸಬೇಕಾದ್ರೆ ಬಾಳೆ ಎಲೆಯನ್ನು ಅವ್ರ ಮುಂದೆ ಕೆಳಗೆ ಕೂತ್ಕೊಳ್ತಾ ಇದ್ರು ಊಟಕ್ಕಾಗಿ. ಅದಕ್ಕಾಗಿ ಬಾಳೆ ಎಲೆಯನ್ನು ಹಾಸ್ತಾ ಇದ್ರು. ಅದರ ಮೇಲೆ ಒಂದಿಷ್ಟು ಅನ್ನ, ಆನಂತರ ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಸಾಂಬಾರ್ ಮತ್ತು ಜೊತೆಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ಅವರದೇ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ತೆಂಗಿನಕಾಯಿಯ ಚಟ್ನಿಯನ್ನು ಮಾಡಿ ನೀಡ್ತಾ ಇದ್ರು. रामेश्वरम में प्रतिष्ठित शिव मंदिर उनके घर से 10 मिनट पैदल रास्ता था. रामेश्वरम मंदिर के सबसे बड़े पुजारी पक्षी लक्ष्मण शास्त्री थे. वे उनके पिताजी के अभिन्न मित्र थे.
वे दोनों आध्यात्मिक मामलों पर ಚರ್ಚಾ करते थे. ಹಾಗಾದರೆ ರಾಮೇಶ್ವರಂದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂಥ ಮಂದಿರ ಯಾವುದು? ಶಿವ ಮಂದಿರ. ಇವ್ರ ಮನೆಯಿಂದ 10 ನಿಮಿಷಗಳ ದಾರಿ ಅದಾಗಿತ್ತು. ಕಾಲ್ನಡಿಗೆಯಲ್ಲಿ 10 ನಿಮಿಷಗಳ ದಾರಿ. ಹಾಗಾದರೆ ರಾಮೇಶ್ವರಂ ಮಂದಿರದಲ್ಲಿ ದೊಡ್ಡ ಪೂಜಾರಿ ಯಾರಾಗಿದ್ದರು? ಹಿರಿಯ ಪೂಜಾರಿ ಪಕ್ಷಿಲಕ್ಷ್ಮಣ ಶಾಸ್ತ್ರಿ. ಅವರಿಗೂ ಮತ್ತು ಜೈನುಲಾಬದ್ದೀನ್ ಅಂದರೆ ಯಾರು? APJ ಅಬ್ದುಲ್ ಕಲಾಂರವರ ತಂದೆಗೂ ಇಬ್ಬರು ಭಾಳಷ್ಟವಾಗಿ ಆತ್ಮೀಯವಾದ ಸ್ನೇಹಿತರಾಗಿದ್ದರು. ಅವರಿಬ್ಬರು ಮಂದಿ ಜೊತೆಯಾಗಿದ್ದರೆ ಅಂದರೆ ಆಧ್ಯಾತ್ಮಿಕ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾಯಿದ್ರು. अब्दुल कलाम नमाज के प्रासंगिकता के बारे में पूछे तो उनके पिताजी बोलते हैं, जब तुम नमाज पढ़ते हो तो अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. ಹಾಗಾದರೆ ಕೆಲವೊಂದು ಸಲ ಅಬ್ದುಲ್ ಕಲಾಂರವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ತಮ್ಮ ತಂದೆಯವರಿಗೆ. ಆವಾಗ ಜೈನುಲಾಬದ್ದೀನ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ನಮಾಜದ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ನಮಾಜದ ಕುರಿತು ಆ ಒಂದು ಪ್ರಾಸಂಗಿಕತೆಯನ್ನು ಕುರಿತು ಜೈನುಲಾಬದ್ದೀನ್ ಉತ್ತರಿಸ್ತಾರೆ. ಏನಂತಂದರೆ, ಯಾವಾಗ ನೀನು ನಮಾಜದ ಕುರಿತು ನಮಾಜ್ ಮಾಡಬೇಕಾದ್ರೆ ನೀನು ಇಡೀ ಬ್ರಹ್ಮಾಂಡದ ಒಂದು ಭಾಗವಾಗಿ ನಿರ್ಮಾಣವಾಗ್ತೀಯ. ಅದರಲ್ಲಿ ಆಸ್ತಿ, ಸಂಪತ್ತು, ವಯಸ್ಸು, ಜಾತಿ, ಧರ್ಮ, ಪಂಥ ಇದು ಯಾವುದೂ ಭೇದ ಭಾವ ಆಗಲಾರ್ದು. ಅಂದರೆ ಆ ರೀತಿ ನೀನು ನಮಾಜವನ್ನು ಬೀಳಬೇಕಾಗತ್ತೆ ಅಥವಾ ನಮಾಜವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದರು. उनके पिताजी पाव पटने के पहले ही दिनचर्या सुबह 4 बजे नमाज पढ़ने के साथ शुरू करते थे. नमाज के बाद नारियल बाग जाते थे. दर्जन भर नारियल कंधों पर लिए लौटते थे. उसके बाद ही वह नाश्ता करते थे. ಹಾಗಾದರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಪೌಪಟ್ನಯನಿ ಪ್ರಭಾತವನ ಬೆಳಕಾದ ತಕ್ಷಣ ಆಗೋಕ್ಕಿಂತ ಮುಂಚಿತವಾಗಿಯೇ ಅವರ ಒಂದು ಸುಬಹ 4 ಗಂಟೆಗೆ ಬೆಳಗ್ಗೆ 4 ಗಂಟೆಗೆ ಅವರ ದಿನಚರ್ಯೆ ಪ್ರಾರಂಭವಾಗ್ತಾ ಇತ್ತು. ಅದು ನಮಾಜ್ ಬೀಳುವುದರ ಮೂಲಕ. ಜೊತೆಗೆ ಅಲ್ಲಿಂದ ಎಲ್ಲಿ ಹೋಗ್ತಾಯಿದ್ರು? ಅವರ ತೋಟಕ್ಕೆ ಹೋಗಿ ತೆಂಗಿನಕಾಯಿಗಳನ್ನು ಹಲವಾರು ಡಜನ್ಗಟ್ಟಲೆ ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಬಂದು ಆನಂತರ ಅವರು ನಾಷ್ಟ ಮಾಡ್ತಾಯಿದ್ರು. ಜೈನುಲಾಬದ್ದೀನ್ರವರ ಒಂದು ದಿನಚರ್ಯೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. कलाम जी विज्ञान और एवं प्रौद्योगिकी की सारी ज़िंदगी में उनके पिताजी की बातों को अनुसरण करते हैं. ಹಾಗಾದರೆ ಕಲಾಂರವರು ವಿಜ್ಞಾನ ಮತ್ತು ಪ್ರೌದ್ಯೋಗಿಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಎಲ್ಲ ಪ್ರೇರಕರು ಯಾರು? ಅವರ ತಂದೆ ಜೈನುಲಾಬದ್ದೀನ್. ಅವರ ಮಾತುಗಳನ್ನೇ ಅನುಸರಣೆ ಮಾಡ್ತಾ ಇದ್ದರು. ಅಷ್ಟೇ ಅಲ್ಲದೆ ಉನಕೆ ಪಿತಾಜಿ ನೌಕಾಯೆ ಬನಾನೆ ಕಾ ಕಾಮ್ ಶುರು ಕಿಯಾ. ಯಾವಾಗ ಅವರ ತಂದೆ ಜೈನುಲಾಬದ್ದೀನ್ ಏನು ಮಾಡಿದರು? ನೌಕೆಗಳನ್ನು ತಯಾರಿಸಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. यह नौकाएं यात्रियों को रामेश्वरम से धनुषकोडी लाने ले जाने का काम आती थी. ಹಾಗಾದರೆ ಈ ಒಂದು ನೌಕೆಗಳು ದೋಣಿಗಳು ಏನು ಮಾಡ್ತಾ ಇದ್ವು? ಯಾತ್ರಿಗಳನ್ನು ರಾಮೇಶ್ವರಂದಿಂದ ಧನುಷ್ಕೋಡಿಯವರೆಗೆ ಒಯ್ಯುವುದು ತರೋದು ಈ ರೀತಿ ಅವರನ್ನು ಯಾತ್ರೆಗಳನ್ನ ಮಾಡಿಸ್ತಾ ಇದ್ದರು. और स्थानीय ठेकेदार जलालुद्दीन के साथ उनके पिताजी समुद्र तट के पास नौकाएं बनाने लगे. ಅಲ್ಲಿರ್ತಕ್ಕಂಥ ಒಬ್ಬ ಸ್ಥಾನೀಯ ठेकेदार ಇದ್ದರು. ಅವ್ರ ಹೆಸರು ಅಹಮದ್ ಜಲಾಲುದ್ದೀನ್ ಅಂತ. ಹಾಗಾದರೆ ಅವ್ರ ಜೊತೆ ಕೂಡಿಕೊಂಡು ಆ ಸಮುದ್ರದ ದಡದಲ್ಲಿ ನೌಕೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. जलालुद्दीन उनकी बड़ी बहन जोरा के साथ शादी की. उन्होंने बहुत ही गौर से नौकाएं बनाने का काम देखते थे. एक दिन 100 मील प्रति घंटे की रफ्तार में हवा चली. समुद्र में तूफान आया. वहाँ कुछ लोग और उनके नावें बह गई. पाम्बन पुल भी टूट गया और यात्रियों से भारी ट्रेन दुर्घटनाग्रस्त हो गई. इस तरह उनके जलालुद्दीन तो उनके बड़ी बहन जोरा के साथ शादी की. ಹಾಗಾದರೆ ಅವರ ಅಹಮದ್ ಜಲಾಲುದ್ದೀನ್ ಏನು ಮಾಡಿದರು? ಅವರ APJ ಅಬ್ದುಲ್ ಕಲಾಂರವರ
ದೊಡ್ಡ ಅಕ್ಕನಾಗಿರ್ತಕ್ಕಂಥ ಜೋರಾಳೊಂದಿಗೆ ಮದುವೆಯನ್ನು ಮಾಡಿಕೊಂಡರು. ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಏನು ಮಾಡ್ತಾಯಿದ್ರು, ಬಹಳಷ್ಟು ತೀಕ್ಷ್ಣವಾಗಿ ಆ ನೌಕೆಗಳನ್ನು ಮಾಡುವುದನ್ನು ನೋಡ್ತಾಯಿದ್ರು. ಒಂದು ಸಲ ಏನಾಯಿತು, 100 ಮೀಟರ್ ಪ್ರತಿ ಗಂಟೆಗೆ ಅಷ್ಟು ವೇಗವಾಗಿ ಗಾಳಿ ಬೀಸಿತು. ಆ ಒಂದು ತೂಫಾನ್ ಚಂಡಮಾರುತಕ್ಕೆ ಅವರ ಎಲ್ಲ ನೌಕೆಗಳು ಮತ್ತು ಕೆಲವೊಂದಿಷ್ಟು ಜನ ಅದಕ್ಕೆ ಕೊಚ್ಚಿಕೊಂಡು ಹೋದರು. ಜೊತೆಗೆ ಅಲ್ಲಿರ್ತಕ್ಕಂಥ ಪಾಂಬನ್ ಹುಲ್ಲು ಸಹಿತ ಕುಸಿದುಕೊಂಡು ಬಿತ್ತು. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಹೋಗ್ತಕ್ಕಂಥ ಯಾತ್ರಿಗಳ ಒಂದು ರೈಲು ಸಹಿತ ದುರ್ಘಟನೆ ಆಯಿತು. ಇಂಥ ಒಂದು ದುರ್ಘಟನಾ ಕೆಲಸ ಅಲ್ಲಿ ನಡೆದಿತ್ತು. अहमद जलालुद्दीन उनके अंतरंग मित्र बन गए, उनको आज़ाद कहकर पुकारते थे. ಹಾಗಾದರೆ ಜಲಾಲುದ್ದೀನ್ ಮತ್ತು ಕಲಾಂರವರು ಇಬ್ಬರು ಅಂತರಂಗದ ಮಿತ್ರರಾಗಿ ಬಹಳಷ್ಟು ಆತ್ಮೀಯರಾಗಿ ಹೊರಹೊಮ್ಮಿದ್ರು. ಅವರಿಗೆ ಜಲಾಲುದ್ದೀನ್ ಅವರು ಏನಂತ ಕರಿತಾ ಇದ್ರು, ಆಜಾದ್ ಅಂತ ಪ್ರೀತಿಯಿಂದ ಕರಿತಾ ಇದ್ರು. वह शाम को घूमने गए तो आध्यात्मिक विषयों पर बातें करते थे. ನೋಡ್ರಿ, ಸಾಯಂಕಾಲ ಏನು ಮಾಡ್ತಾಯಿದ್ರು, ತಿರುಗಾಡಲಿಕ್ಕೆ ವಾಕಿಂಗ್ ಅಂತ ಹೋದಾಗ ಕೆಲವೊಂದಿಷ್ಟು ಆಧ್ಯಾತ್ಮಿಕ ಕುರಿತು, ಧರ್ಮದ ಕುರಿತು ವಿಚಾರಗಳನ್ನು ಮಾತನಾಡ್ತಾ ಇದ್ರು. ಇಲಾಖೆ ಮೇ ಜಲಾಲುದ್ದೀನ್ ಕಿ ಅಂಗ್ರೇಜಿ ಮೇ ಕೇವಲ್ ಲಿಖ್ ಸಕ್ತೆ ಥೇ. ಪೂರೇ ಇಲಾಖೆನೇ ಅವರ ಮೊಹಲ್ಲಾದೊಳಗೆ, ಗಲ್ಲಿಯೊಳಗೆ ಕೇವಲ ಇಂಗ್ಲೀಷ್ ಯಾರಿಗೆ ಬರ್ತಾ ಇತ್ತು, ಜಲಾಲುದ್ದೀನ್ಗೆ ಮಾತ್ರ. ಭಾಳಷ್ಟು ಒಬ್ರಿಗೂ ಯಾರಿಗೂ ಏನೂ ಬರ್ತಿರ್ಕಿಲ್ಲ, ಆದರೆ ಜಲಾಲುದ್ದೀನ್ಗೆ ಮಾತ್ರ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರ್ತಾಯಿತ್ತು. उन्होंने कलाम को शिक्षित व्यक्ति, वैज्ञानिक खोज, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ನೋಡ್ರಿ, ಅವ್ರು ಏನು ಮಾಡ್ತಾಯಿದ್ರು, ಜಲಾಲುದ್ದೀನ್ ಅವರು ಕೆಲವೊಂದಿಷ್ಟು ಸಮಕಾಲೀನ ಸಾಹಿತ್ಯ ಆಗಿರ್ಬೋದು, ವೈಜ್ಞಾನಿಕ ಒಂದು ಅನ್ವೇಷಣೆ ಆಗಿರ್ಬೋದು, ಅಥವಾ ಶಿಕ್ಷಿತ ವ್ಯಕ್ತಿಗಳಾಗಿರ್ಬೋದು, ಚಿಕಿತ್ಸಾ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಆದಂಥ ಕೆಲವೊಂದಿಷ್ಟು ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದರು. ಅವರನ್ನು ಹೊಸ ವಿಚಾರಗಳತ್ತ ಒಯ್ತಾ ಇದ್ದರು. बाल्यकाल में पुस्तकें दुर्लभ वस्तु थी. उनके स्थानीय स्तर पर उग्र राष्ट्रवादी STR मानिकम का निजी पुस्तकालय था. उन्होंने हमेशा कलाम को ಪಡ್ನೆ ಕೆ ಲಿಯೇ ಉತ್ಸಾಹಿತ ಕರ್ತೆ ಥೇ. ಹಾಗಾದರೆ ಅಲ್ಲಿ ಸ್ಥಳೀಯವಾಗಿ ಒಂದು ಗ್ರಂಥಾಲಯ ಇತ್ತು, ಪುಸ್ತಕಾಲಯ ಇತ್ತು. ಯಾರ್ದು ಅಂದರೆ ಉಗ್ರ ರಾಷ್ಟ್ರವಾದಿಯಾಗಿರ್ತಕ್ಕಂಥ STR ಮಾನಿಕಮ್ರವ್ರದ್ದು. ಅವರು ಏನು ಮಾಡ್ತಾಯಿದ್ರು, ಕಲಾಂರವರಿಗೆ ಭಾಳಷ್ಟು ಪುಸ್ತಕವನ್ನು ಓದಲಿಕ್ಕೆ ಪ್ರೇರೇಪಿಸ್ತಾ ಇದ್ದರು. ಈ ಎಲ್ಲ ಜಲಾಲುದ್ದೀನ್ ಮತ್ತು ಜೊತೆಗೆ ಯಾರು STR ಮಾನಿಕಮ್ರವರ ಒಂದು ಪ್ರೇರಣೆಯ ಮೇರೆಗೆ ಭಾಳಷ್ಟು ತಮ್ಮ ಸಾಧನೆಯನ್ನು ಮಾಡ್ತಾರೆ ನಮ್ಮ ಕಲಾಂರವರು. और एक उनके भाई थे, चचेरे भाई शमशुद्दीन. वह रामेश्वरम में अखबारों के एकमात्र वितरक थे. ಹಾಗಾದರೆ ಅವರ ಒಂದು ಚಿಕ್ಕಪ್ಪನ ಮಗನಾಗಿರ್ತಕ್ಕಂಥ ಶಂಶುದ್ದೀನ್ ಅವರ ಇನ್ನೊಬ್ಬರ ಅಣ್ಣ ಆಗಿದ್ದರು. ಅವರು ಏನು ಮಾಡ್ತಾಯಿದ್ರು ಅಂತಂದರೆ, ರಾಮೇಶ್ವರಂದಲ್ಲಿ ಒಂದು ಪತ್ರಿಕೆಗಳ ವ್ಯಾಪಾರವನ್ನು ಮಾಡ್ತಾಯಿದ್ರು, ಪೇಪರ್ಸನ್ನು ಮಾರಾಟ ಮಾಡ್ತಾಯಿದ್ರು. ಅವರು ಒಬ್ಬರು ಆ ಒಂದು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಇಡೀ ರಾಮೇಶ್ವರಂದಲ್ಲಿ ಮಾಡ್ತಾಯಿದ್ರು. ಅಖಬಾರ್ रामेश्वरम स्टेशन पर सुबह की ट्रेन से पहुंचती थी जो पांबन से आती थी. ಹಾಗಾದರೆ ಅಖಬಾರ್ ಪೇಪರ್ಸ್ ಎಲ್ಲಿಂದ ಬರ್ತಾಯಿದ್ವು, ಬೆಳಗ್ಗೆ ರಾಮೇಶ್ವರಂ ಟ್ರೈನ್ನಿಂದ ಸ್ಟೇಷನ್ದ ಮೇಲೆ ಎಲ್ಲಿಂದ ಬರ್ತಾಯಿದ್ವು, ಪಾಂಬನ್ದಿಂದ ಬರ್ತಾಯಿದ್ವು. ಇಸ್ ಅಖಬಾರ್ ಏಜೆನ್ಸಿಗೂ ಅಕೇಲಾ ಶಂಶುದ್ದೀನ್ ಹಿ ಚಲಾತೆ ಥೇ. ಈ ಒಂದು ಅಖಬಾರ್ಗಳ ಈ ಒಂದು ಪೇಪರ್ಸ್ನ ಒಂದು ಏಜೆನ್ಸಿಯನ್ನು ಯಾರು ಮಾಡ್ತಾಯಿದ್ರು, ಒಬ್ಬರು ಶಂಶುದ್ದೀನ್. ಹಾಗಾದರೆ रामेश्वरम में अखबारों की जुमला 1000 ಪ್ರತಿಯಾं ಬಿಕ್ತಿ ಥಿ. ಹಾಗಾದರೆ ಅವರು ಮಾರಾಟ ಮಾಡ್ತಕ್ಕಂಥ ಪತ್ರಿಕೆಗಳು ಅಥವಾ ಪೇಪರ್ಸ್ ಎಷ್ಟು, 1000 ಪ್ರತಿಗಳು. APJ अब्दुल कलाम के बचपन में उनके 3 पक्के दोस्त थे, रामानंद शास्त्री, अरविंदन और शिवप्रकाश. ये तीनों ब्राह्मण परिवार के थे. ಹಾಗಾದರೆ ಅವರಿಗೆ ಬಾಲ್ಯಕಾಲದಲ್ಲೇ
ಪಕ್ಕಾ ದೋಸ್ತ್ ಅಂತ ಕರಿತೀವಿ ನಾವು. ಭಾಳಷ್ಟು ಆತ್ಮೀಯವಾಗಿರ್ತಕ್ಕಂಥ 3 ಜನ ಫ್ರೆಂಡ್ಸ್ ಇದ್ದರು. ಒಬ್ಬರು ರಮಾನಂದ ಶಾಸ್ತ್ರಿ, ಇನ್ನೊಬ್ಬರು ಅರವಿಂದನ್ ಮತ್ತು ಇನ್ನೊಬ್ಬರು ಶಿವಪ್ರಕಾಶ್. ಅವರು ಏನಾಗಿದ್ದರು, 3 ಜನ ಬ್ರಾಹ್ಮಣ ಪರಿವಾರದವರಾಗಿದ್ದರು. और उनमें से रामानंद शास्त्री रामेश्वरम के सबसे बड़े पुजारी पक्षी लक्ष्मण शास्त्री का बेटा था. ಹಾಗಾದರೆ ರಮಾನಂದ ಶಾಸ್ತ್ರಿ ಏನು ದೋಸ್ತಿ ಇದ್ರಲ್ಲ, ಅವರು ಅಲ್ಲಿ ರಾಮೇಶ್ವರಂದಲ್ಲಿ ಏನು ದೊಡ್ಡ ಪೂಜಾರಿಯಾಗಿದ್ದರು. ಆ ಒಂದು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗನಾಗಿದ್ದರು. ಯಾರ ಮಗ ಅವರು? ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. अलग अलग धर्म, पालन पोषण, पढ़ाई लिखाई को लेकर उसमें कोई किसी भी बच्चे ने कभी आपस में कोई भेदभाव महसूस नहीं किया. ಹಾಗಾದರೆ ಬೇರೆ ಬೇರೆ ಧರ್ಮ, ಇವರು ಮುಸ್ಲಿಮರಾಗಿದ್ದರು, ಅವರು ಹಿಂದೂಗಳಾಗಿದ್ದರು. ಅವರ ಒಂದು ಪಾಲನೆ ಪೋಷಣೆನೇ ಬೇರೆ, ಇವ್ರದ್ದು ಬೇರೆ. ಇವರ ಆಚಾರ ವಿಚಾರಗಳು ಬೇರೆ, ಅವರ ಆಚಾರ ವಿಚಾರಗಳು ಬೇರೆ. ಹೀಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿದ್ರು ಸಹಿತ ಇಬ್ಬರು APJ ಅಬ್ದುಲ್ ಕಲಾಂರವರು ಮತ್ತು ಈ 3 ಜನ ಫ್ರೆಂಡ್ಸಲ್ಲಿ ಏನಾಗಿತ್ತು, ಭೇದ ಭಾವ ಇರಲಿಲ್ಲ. ಅಂದರೆ ಅಷ್ಟೊಂದು ಕ್ಲೋಸ್ ಆಗಿ ತಮ್ಮ ಒಂದು ಬಾಲ್ಯಕಾಲದಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಜೊತೆ APJ ಅಬ್ದುಲ್ ಕಲಾಂರವರು ಇದ್ದರು. ಇದನ್ನೆಲ್ಲ ನೋಡಿದರೆ ಅವರಲ್ಲಿ ಯಾವುದೇ ಭೇದ ಭಾವ, ಧರ್ಮದ ಬದಲಾಗಿ ಅಥವಾ ಯಾವುದೇ ಒಂದು ಜಾತಿ, ಧರ್ಮ, ಈ ರೀತಿ ಸಂಸ್ಕೃತಿ ಯಾವುದರ ಬಗ್ಗೆ ಭೇದ ಭಾವ APJ ಅಬ್ದುಲ್ ಕಲಾಂರವ್ರಿಗೆ ಇರಲಿಲ್ಲ. ಎಲ್ಲರೊಂದಿಗೆ, ಸಮಾಜದೊಂದಿಗೆ ಬೆರೆತುಕೊಂಡು ಹೋಗತಕ್ಕಂಥ ಒಂದು ಗುಣವನ್ನು ಅವರು ಹೊಂದಿದ್ದರು. ಅಂದರೆ ಅವರ ತಂದೆ ತಾಯಿ ಅವರಿಗೆ ಹೇಳಿಕೊಟ್ಟಿದ್ರು. ಇಲ್ಲಿಗೆ ಈ ಒಂದು ಪಾಠ ಮುಗಿತು. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತಾ ಇದ್ದೀನಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು. ಅಲ್ಲಿಯವರೆಗೂ ಮಕ್ಕಳೇ ಒಳ್ಳೆಯದಾಗಲಿ. ಧನ್ಯವಾದಗಳು.